ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಅಪೊಸ್ತಲರ ಕೃತ್ಯಗಳು 18ನೆಯ ಅಧ್ಯಾಯ 10ನೆಯ ವಚನದಲ್ಲಿ, ನಾನು ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯೇ, ಇಂದು ಗಮನವಿಟ್ಟು ಕೇಳಿರಿ. ಆದಿಯಿಂದ ಈ ಕಾರ್ಯಗಳನ್ನು ತಿಳಿಪಡಿಸುವ ಕರ್ತನು ನುಡಿಯುತ್ತಾನೆ, ನಾನು ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂದು. ಆಮೆನ್. ಈಗಿರಲಾಗಿ ಪ್ರಿಯ ದೇವಜನರೇ, ಒಮ್ಮೆ ಕಿವಿಟ್ಟು ಕೇಳಿರಿ. ಪೌಲನಿಗೆ ಭಯವು ಬಹಳ ಆವರಿಸಿಕೊಂಡಾಗ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನವನ್ನು ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂದು ಹೇಳಿದನು. ಆಮೆನ್. ಈಗಿರಲಾಗಿ ಪ್ರಿಯ ಸಹೋದರನೇ, ಅಂದು ಪೌಲನಿಗೆ ಹೇಳಿದ ಈ ಮಾತು ಇಂದು ನಿನಗೂ ಹೇಳುತ್ತಿದ್ದಾನೆ. ನಿನ್ನ ಮನೆಯ ಮೇಲೆ ಸೈತಾನನು ದಾಳಿ ಮಾಡುತ್ತಿದ್ದರೆ ಭಯಪಡದೆ ಈ ವಾಕ್ಯವನ್ನು ಘೋಷಿಸು, ಯೇಸು ಸ್ವಾಮಿಯು ನನ್ನೊಂದಿಗೆ ಇದ್ದಾನೆ ಎಂದು. ಆಮೆನ್. ಪ್ರಿಯ ಸಹೋದರಿಯೇ, ನಿನ್ನ ಮನಸ್ಸು ಕುಗ್ಗಿದರೆ ಈ ವಾಕ್ಯವನ್ನು ನೆನೆಸಿಕೋ, ಯಾರು ನನ್ನ ಮೇಲೆ ಕೇಡು ಮಾಡುವುದಿಲ್ಲ ಎಂದು. ಆಮೆನ್. ಏಕೆಂದರೆ ಪ್ರಿಯ ದೇವಜನರೇ, ಇದು ಮನುಷ್ಯರು ಹೇಳುವ ಮಾತಲ್ಲ, ದೇವರು ಹೇಳುವ ವಾಗ್ದಾನವಾಗಿದೆ. ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂದು. ಆಗಿದ್ದರೂ ಸೈತಾನನು ನಿನ್ನ ಕೇಡಿಗೆ ಪ್ರಯತ್ನಿಸುವುದಾದರೆ, ಭಯ ಹುಟ್ಟು ಹಾಕಲು ನಿನಗೆ ಒಳಸಂಚು ಮಾಡುವುದಾದರೆ ಭಯಪಡಬೇಡಿರಿ. ಏಕೆಂದರೆ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ನಿಮ್ಮ ಕುಟುಂಬದ ಮೇಲೆ ಕಾವಲುಗಾರನಾಗಿ ನಿಂತಿದ್ದಾನೆ. ಆಮೆನ್. ಹೀಗಿರಲಾಗಿ ಪ್ರಿಯ ದೇವಜನರೇ, ನಮ್ಮ ಮನೆಯಲ್ಲಿರುವ ಸಮಸ್ಯೆಯೂ ಇಂದು ನಮ್ಮ ಅಂತ್ಯವೂ ಎಂದು ನೀವು ಕಣ್ಣೀರು ಸುರಿಸುವುದಾದರೆ, ನೋಡಿರಿ, ನೀವು ಸುರಿಸುವ ಆ ಕಣ್ಣೀರೇ ನಾಳೆ ನಿಮ್ಮ ಸಾಕ್ಷಿಯಾಗಿ ಬದಲಾಗುತ್ತದೆ. ಆಮೆನ್. ಏಕೆಂದರೆ ಪ್ರಿಯ ಸಹೋದರರೇ, ಕರ್ತನು ನಿಮ್ಮೊಂದಿಗಿದ್ದಾನೆ. ನೀವು ಒಬ್ಬರೇ ಅಲ್ಲ, ನೀವು ನಿಮ್ಮ ಮನೆಯು ಅನಾಥವಲ್ಲ. ದೇವರು ನಿಮ್ಮ ಮಧ್ಯದಲ್ಲೇ ಇದ್ದಾನೆ. ನಿಮ್ಮ ಕುಟುಂಬದ ಮೇಲೆ ಇರುವ ಪ್ರತಿಯೊಂದು ಭಯವನ್ನು, ಕೇಡನ್ನು ಕರ್ತನ ನಾಮದಲ್ಲಿ ಬಂಧಿಸುತ್ತಾನೆ. ಭಯಪಡಬೇಡಿರಿ, ಧೈರ್ಯವಾಗಿರ್ರಿ. ಆಮೆನ್. ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆಗಾರನಾದ ದಾವೀದನು ಕೀರ್ತನೆ 139ನೆಯ ಅಧ್ಯಾಯ 1ನೆಯ ವಚನದಲ್ಲಿ ಇಂತೆನ್ನುತ್ತಾನೆ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಹರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ಒಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ?
ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಾಣ ಲೋಕಕ್ಕೆ ಹೇರಿ ಹೋದರೆ ಅಲ್ಲಿ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡನೆಂದರೆ ಅಲ್ಲಿಯೂ ನೀನಿರುತ್ತಿ. ಅರೋಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಆಮೆನ್.